ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮಾವಿನ ಹಣ್ಣಿನ ಲಸ್ಸಿ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ಲಸ್ಸಿ ಅಂದರೆ ಮಾವಿನ ಹಣ್ಣು ಮತ್ತು ಮೊಸರನ್ನ ಆ್ಯಡ್ ಮಾಡಿ ಮಾಡೋದು. ಓಕೆ, ಬನ್ನಿ ನೋಡೋಣ. ನಾನಿಲ್ಲಿ 1/4 ಕಪ್ಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ, 3 ಏಲಕ್ಕಿ, ಹಾಗೆಯೇ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, 3/4 ಕಪ್ಪು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ತಗೊಂಡ್ರೆ ಇದು ಲಸ್ಸಿ ಕ್ರೀಮಿಯಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಇರುತ್ತೆ. ನೀವು ಗಟ್ಟಿ ಮೊಸರು ಯೂಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಜಾರಿಗೆ 1/4 ಕಪ್ಪು ಕಲ್ಸಕ್ಕರೆ ಹಾಗೆ 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೇಸರಿ ದಳ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಲ್ಸಕ್ಕರೆನ ಜಾರಿಗೆ ಹಾಕೋಣಕ್ಕಿಂತ ಮುಂಚೆನೇ ನೋಡಿ ಈ ಥರ ಪುಡಿ ಮಾಡಿಕೊಂಡು ಆಮೇಲೆ ಜಾರಿಗೆ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಡೈರೆಕ್ಟಾಗಿ ಹಾಕಿದ್ರೆ ಮಿಕ್ಸಿ ಬ್ಲೇಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಆಯಿತಾ? ಅದಕ್ಕೆ ಈ ಥರ ಹಾಕೋಕ್ಕಿಂತ ಮುಂಚೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಮಾವಿನ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಹಾಗೆಯೇ ಎಕ್ಸ್ಟ್ರಾ 1/4 ಕಪ್ ಕಲ್ಸಕ್ಕರೆ ಹಾಕ್ಕೊಂಡೆ. ಈಗ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೈಂಡ್ ಮಾಡಿದಾಗ ಈ ಥರ ಇದೆ ಮಾವಿನ ಹಣ್ಣು. ನಾನು ಅದಕ್ಕೊಂದು ಸ್ವಲ್ಪ ಈಗ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3/4 ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಇಲ್ಲಿ. ಓಕೆ, ಮೊಸರನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಅದನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಲ್ವಾ? ನೋಡಿ ಎಷ್ಟು ತಿಕ್ಕಾಗಿ ಕ್ರೀಮಿ ಆಗಿದೆ. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಾಲೇನು ಆ್ಯಡ್ ಮಾಡ್ತಾ ಇಲ್ಲ. ನಿಮಗೆ ಎಕ್ಸ್ಟ್ರಾ ಟೇಸ್ಟ್ಗೆ ಅಂತ ಹೇಳಿದ್ರೆ ನೀವು ಹಾಲನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಬಾದಾಮಿಯನ್ನು ಆ್ಯಡ್ ಮಾಡ್ತಾರೆ ಗ್ರೈಂಡ್ ಮಾಡುವಾಗ. ಇಲ್ಲ ಅಂತ ಹೇಳಿದ್ರೆ ಇದು ತೆಂಗಿನ ಹಾಲನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದೇ ಥರನೂ ಮಾಡ್ಕೋಬೋದು ಸಿಂಪಲ್ಲಾಗಿ, ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಮನೆಯಲ್ಲಿ ನೀವು ಕೂಡ ಮಾಡಿ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.